ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಜೇಂದ್ರ ಅಂತ. ಸ್ನೇಹಜಿ ಫೌಂಡೇಶನ್ ಹಾಗೂ SJ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂತಕ್ಕಂಥದ್ದು ನಾವು ನಡೆಸ್ತಾ ಇದ್ವಿ. ಸೊ ಇವತ್ತು ಸ್ಪೆಷಲ್ ನಮ್ಗೆಲ್ಲರಿಗೂ ಗೊತ್ತು ಇಂಡಿಪೆಂಡೆನ್ಸ್ ಡೇ. ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್. ಇಂಡಿಪೆಂಡೆನ್ಸ್ ಡೇ ಒಂದು ಅಂಗವಾಗಿ ವರ್ಷಕ್ಕೊಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಸೊ ಆದ್ರಿಂದ ಕ್ವಿಜ್ ಕಾಂಪಿಟೇಷನ್ ಮಾಡಿದ್ರೆ ಶಾಲಾ ಮಕ್ಕಳಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋದು ಅನಿಸು. ಸೊ ಆದ್ರಿಂದ ಇಡೀ ತುರ್ಬೇರೆ ಹೋಗಿ ಇರ್ತಕ್ಕಂಥ ಶಾಲೆಗಳಲ್ಲಿ ಪ್ರೌಢಶಾಲಾ ಮಕ್ಕಳಿಗೆ ಕ್ವಿಜ್ ಕಾಂಪಿಟೇಷನ್ ಅನ್ನ ಅರೇಂಜ್ ಮಾಡಿದ್ವಿ. ಸೊ 2023ರಲ್ಲಿ ಇದು ಸ್ಟಾರ್ಟ್ ಮಾಡಿದ್ದು. ಸೊ 2023ರಲ್ಲಿ GHS ತುರ್ಬೇರೆ ಪ್ರಥಮ ಸ್ಥಾನ ಪಡೆದಿತ್ತು. ಸೊ ಈ 2024ನೇ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ SJC ಆರ್ವಿ ಶಾಲೆ ಪ್ರಥಮ ಸ್ಥಾನ ಪಡೆದು. ಸೊ ವಂಶಿ ಕೃಷ್ಣ, ರಂಜಿತಾ AC ಅಂಡ್ ಧನುಶ್ರೀ, ಈ 3 ಜನರ ಹೆಸರು ಇಡೀ ಶಾಲೆಗೆ ನಿಮಗ್ ಗೊತ್ತಿರುತ್ತೆ, ಬಟ್ ನಮ್ಗೆ ಗೊತ್ತಿರಲ್ಲ. ಆದ್ರೆ ಇಲ್ಲಿರುವಂತ ಎಲ್ಲಾ ಸ್ಟೂಡೆಂಟ್ಸ್ ನ ಹೆಸರು ನನಗ್ ಗೊತ್ತಿಲ್ಲ. ಈ 3 ಹೆಸರು ಯಾಕೆ ಗೊತ್ತಾಯ್ತು ಅಂತ ಅಂದ್ರೆ ಅವ್ರದೊಂದು ಸಾಧನೆ, ಅದು ಚಿಕ್ಕದೇ ಆಗಿರ್ಬೋದು ದೊಡ್ಡದೇ ಆಗಿರ್ಬೋದು, ಅದೊಂದು ಸಾಧನೆ. ಸೊ ಆ ರೀತಿಯಾದಂತ ಹೆಸರನ್ನ ಗುರುತಿಸ್ಕೋಬೇಕು, ಒಂದು ಒಳ್ಳೆ ದಾರಿ ಅಲ್ಲ ಅನ್ನೋದು ನಮ್ಮ ಫೌಂಡೇಶನ್ ನ ಉದ್ದೇಶ. ಸೊ ಆದ್ರಿಂದ ಈ ಕಾರ್ಯಕ್ರಮ ಮಾಡಿ ಒಂದು ಕ್ವಿಜ್ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕಂತ ಎಲ್ಲಾ 5 ಶಾಲೆಗಳಿಗೂ ಧನ್ಯವಾದ ಹೇಳ್ತಾ, ಹಾಗೆ ಈ ಶಾಲೆಯ ಮಕ್ಕಳಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೊ ಮಚ್. Thank you sir for your encouragement through your organization. ನಮಸ್ಕಾರ. ಈ ಒಂದು ಕಾರ್ಯಕ್ರಮ ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ, ಬಟ್ ಯಾವುದೇ ಒಂದು ದುರುದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಿಲ್ಲ. ದಯವಿಟ್ಟು ನಿಮ್ ಟೀಚರ್ಸ್ಗೆ ಯಾರೇ ಆಗ್ಲಿ, ಸ್ಟೂಡೆಂಟ್ಸ್ಗೆ ಆಗ್ಲಿ, ಏನೇ ಡೌಟ್ಸ್ ಇದ್ರು ಕ್ಷಮಿಸಿ ನಮ್ಮನ್ನ. ಯಾವುದೇ ಒಂದು ದುರುದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಿಲ್ಲ. ಹಾಗೇನೆ ಇವಾಗ್ಲೇನೆ ತಡ ಆಗಿದೆ, ಹಾಗೆ ಆದ್ರಿಂದ ಈಗ ಬೇಗ ಸ್ಟಾರ್ಟ್ ಮಾಡಬೇಕಾಗುತ್ತೆ ಕಾರ್ಯಕ್ರಮವನ್ನ. ಸೊ ಇದರಲ್ಲಿ 6 ರೌಂಡ್ಸ್ ಇರುತ್ತೆ. ಆಲ್ರೆಡಿ ಲಾಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿರೋಂಥವ್ರಿಗೆ ಗೊತ್ತಿರುತ್ತೆ. ಸೊ 6 ರೌಂಡ್ಸ್ ಅಲ್ಲೂ ಕೂಡ ಒಂದೊಂದು ರೌಂಡ್ ಅಲ್ಲಿ ಒಂದೊಂದು ಟೀಮ್ಗೆ ಒಂದೊಂದು ಪ್ರಶ್ನೆ ಇರುತ್ತೆ. ಸೊ ಒಂದೊಂದು ಪ್ರಶ್ನೆ ನೇರವಾಗಿ ಕೇಳ್ತೀವಲ್ಲ, ಸೊ ಆ ಪ್ರಶ್ನೆಗೆ 10 ಅಂಕಗಳಿರ್ತವೆ. ನೀವೇನಾದ್ರೂ ಈಗ ಒಂದು ಪ್ರಶ್ನೆ ಒಂದು ಟೀಮ್ಗೆ ನೇರವಾಗಿ ಕೇಳಿರ್ತೀವಿ, ಆನ್ಸರ್ ಮಾಡಿಲ್ಲ ಅಂದ್ರೆ ಆ ಪ್ರಶ್ನೆಯನ್ನ ನೆಕ್ಸ್ಟ್ ಟೀಮ್ಗೆ ಪಾಸ್ ಮಾಡ್ತೀವಿ. ಸೊ ಪಾಸ್ ಮಾಡಿದಂತ ಟೀಮ್ ಏನಾದ್ರೂ ಆನ್ಸರ್ ಮಾಡಿದ್ರೆ ಅದಕ್ಕೆ 5 ಅಂಕಗಳು ಇರ್ತವೆ. ಓಕೆನಾ? ಕ್ಲಿಯರ್ ಇದೆಯಲ್ಲ ಸ್ಕೋರ್ ಯಾವ ತರ ಅಂತ? ಸೊ ಒಂದೊಂದು ಟೋಟಲ್ 6 ಟಾಪಿಕ್ಸ್ ಇರೋದ್ರಿಂದ 6 ಟಾಪಿಕ್ಸ್ ಅಲ್ಲೂ ಕೂಡ ಒಂದೊಂದು ಟಾಪಿಕ್ ಅಲ್ಲಿ ಒಂದೊಂದು ನೇರವಾದ ಪ್ರಶ್ನೆ ಇರುತ್ತೆ ಎಲ್ಲ ಟೈಮ್. ಓಕೆ, ಈಗ ಮೊದಲನೇದಾಗಿ ಕನ್ನಡ ಮತ್ತೆ ಸಾಹಿತ್ಯ, ಈ ಒಂದು ಫಸ್ಟ್ ರೌಂಡ್. ಈಗ ಇದರಲ್ಲಿ ನಾವು ಒಂದು ಆರ್ಡರ್ ವೈಸ್ ಏನ್ ಕ್ವಶನ್ಸ್ ಅನ್ನ 5 ಕ್ವಶನ್ಸ್ ಅನ್ನ ರೆಡಿ ಮಾಡಿದೀವಿ. ಅದು ಫಸ್ಟ್ ಕ್ವಶನ್ ಫಸ್ಟ್ ಟೀಮ್ಗೆ ಬರುತ್ತೆ, ಸೆಕೆಂಡ್ ಕ್ವಶನ್ ಸೆಕೆಂಡ್ ಟೀಮ್ಗೆ ಬರುತ್ತೆ. ಯಾವುದೇ ರೀತಿಯ ಸ್ಕಿಪ್ ಮಾಡಿ ಕೇಳೋದಿಲ್ಲ. ರೆಡಿನಾ? ಸಾರಿ, ತಂಡದ ಪರಿಚಯ ಮಾಡ್ಕೋಬೇಕು ನಾನು. ಅದಕ್ಕಿಂತ ಮುಂಚೆ ಜಸ್ಟ್ ಒಂದು 2 ಮಿನಿಟ್ಸ್ ಅಲ್ಲಿ ಆಗ್ಬಿಡುತ್ತೆ. ನಿಮ್ಮ ಹೆಸರು ಮತ್ತೆ ನಿಮ್ಮ ಸ್ಕೂಲ್ ಹೆಸರನ್ನ ಹೇಳ್ಬಿಡಿ ಸಾಕು. ಮೊದಲನೇ ತಂಡ. We are from SJC School, Melekode Cross. My name is Ranjita AC. We are from SJC School. My name is Dhanushri S. ಹೆಸರು ಮಾತ್ರ ಹೇಳಿ ಸಾಕು. ಸೆಕೆಂಡ್. My name is Vamshi Krishna. ಸೂಪರ್. ಓಕೆ, ನೆಕ್ಸ್ಟ್ ನಿಮ್ಮ ಮೈಕ್ ಇದೆ ಅಲ್ಲೇನೆ, ಅದನ್ನು ತಗೊಂಡು ಮಾತಾಡು ಕಳ್ಸು. My son Tanushree, I am from Sri Guru Raghavendra Vidyaniketana School. My name is Vaishnavi, I am from SJRB School. ನನ್ನ ಹೆಸರು ಪ್ರಮೋದ್, ನಾನು ಲಕ್ಷಂದ್ರ ಶಾಲೆ. ನನ್ನ ಹೆಸರು ನನ್ನ ಹೆಸರು ಬಾಲಕೃಷ್ಣ, ನಾನು Jesus School. ನನ್ನ ಹೆಸರು ಭರತ್ ಕುಮಾರ್. ನನ್ನ ಹೆಸರು ಪಲ್ಲವಿ. My name is Navita. We are from SLRS English. My name is Navita. My name is Vishal R. ಎಲ್ಲರ ಪರಿಚಯ ಆಯ್ತು. ನಿಮ್ಮ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ಮೊದಲನೇ ಪ್ರಶ್ನೆ ಮೊದಲನೇ ತಂಡಕ್ಕೆ. ರೆಡಿ ಇದ್ದೀರಾ? ಕನ್ನಡ ನಾಡಗೀತೆ ಬರೆದ ಕವಿ ಯಾರು? ಕುವೆಂಪು ರೈಟ್ ಆನ್ಸರ್ಸ್. ಮೊದಲನೇ ತಂಡಕ್ಕೆ ಟೀಮ್ 1ಗೆ 10 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆ ಎರಡನೇ ತಂಡಕ್ಕೆ. ರೆಡಿ ಇದ್ದೀರಲ್ಲ?
ಕನ್ನಡದ ಕಣ್ವ ಎಂದು ಪ್ರಸಿದ್ಧಿ ಪಡೆದಿರುವ ಕವಿ ಯಾರು? ಕನ್ನಡದ ಕಣ್ವ ಎಂದು ಪ್ರಸಿದ್ಧಿ ಪಡೆದಿರುವ ಕವಿ ಯಾರು? ಟೈಮಿಂಗ್ಸ್ ಪಾಸ್ ಮಾಡ್ಬೋದಾ? ಓಕೆ, ಎರಡನೇ ತಂಡಕ್ಕೆ ಪ್ರಶ್ನೆ ಕೇಳಿದ್ವಿ. ಕನ್ನಡದ ಕಣ್ವ ಎಂದು ಪ್ರಸಿದ್ಧಿ ಪಡೆದಿರುವ ಕವಿ ಯಾರು ಅಂತ ಅವರೇ ಪಾಸ್ ಮಾಡಿದ್ದಾರೆ. ಆ ಪ್ರಶ್ನೆಯನ್ನ ಮೂರನೇ ತಂಡಕ್ಕೆ ಪಾಸ್ ಮಾಡ್ತಾ ಇದ್ದೀವಿ. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಆನ್ಸರ್ ಮಾಡಬಹುದು. ಓಕೆ, ಅವ್ರಿಗೂ ಗೊತ್ತಿಲ್ಲ. ನೆಕ್ಸ್ಟ್ ನಾಲ್ಕನೇ ತಂಡಕ್ಕೆ ಅಂತ ಹೇಳ್ತಿದ್ದಾರೆ. ಇದು ರಾಂಗ್ ಆನ್ಸರ್. ಪಾಸ್ ಮಾಡೋದಾ ಅಥವಾ ಅಲ್ಲಿಗೆ ಸ್ಕಿಪ್ ಮಾಡೋದಾ ನೀವೇ ಹೇಳಿ. ಪಾಸ್ ಮಾಡ್ತಾ ಇದ್ದೀವಿ. BM ಶ್ರೀಕಂಠಯ್ಯ. BM ಶ್ರೀಕಂಠಯ್ಯ ಸರಿಯಾದ ಉತ್ತರ. 5ನೇ ತಂಡಕ್ಕೆ 5 ಮಾರ್ಕ್ಸ್. ಸೊ 2ನೇ ತಂಡಕ್ಕೆ ಡೈರೆಕ್ಟ್ ಪ್ರಶ್ನೆ ಮುಗಿತು. ಈಗ 3ನೇ ತಂಡಕ್ಕೆ ಡೈರೆಕ್ಟ್ ಪ್ರಶ್ನೆ. ದಾನ ಚಿಂತಾಮಣಿ ಎಂಬ ಬಿರುದು ಹೊಂದಿದ್ದ ಚಾರಿತ್ರಿಕ ಮಹಿಳೆ ಯಾರು? ದಾನ ಚಿಂತಾಮಣಿ ಎಂಬ ಬಿರುದು ಹೊಂದಿದ್ದ ಚಾರಿತ್ರಿಕ ಮಹಿಳೆ ಯಾರು? 3ನೇ ತಂಡಕ್ಕೆ. ಓಕೆ, ಈ ಪ್ರಶ್ನೆಯನ್ನು 4ನೇ ತಂಡಕ್ಕೆ ಪಾಸ್ ಮಾಡ್ತಾ ಇದ್ದೀವಿ. ಅಲ್ಲಮ್ಮ ಪ್ರಭು. ಅಲ್ಲಮ್ಮ ಪ್ರಭು ಅಂತ ಹೇಳಿದರೆ ತಪ್ಪಾದ ಉತ್ತರ. ನೆಕ್ಸ್ಟ್ 5ನೇ ಪ್ರಶ್ನೆ, 5ನೇ ಟೀಮ್ಗೆ ಪಾಸ್ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ 1ನೇ ಟೀಮ್ಗೆ. ಅತ್ತಿಮಬ್ಬೆ ಸರಿಯಾದ ಉತ್ತರ. ಟೀಮ್ 1ಗೆ 5 ಅಂಕಗಳು. ಓಕೆ, ನೆಕ್ಸ್ಟ್ 3 ಪ್ರಶ್ನೆಗಳು ಮುಗಿಯಿತು. ಈಗ 4ನೇ ಪ್ರಶ್ನೆ ಡೈರೆಕ್ಟ್ ಕ್ವಶನ್ 4ನೇ ತಂಡಕ್ಕೆ. ಮೋಹನ ಕರಂಗಿಣಿ ಕೃತಿಯನ್ನು ಬರೆದವರು ಯಾರು? ಕನಕದಾಸರು. ಕನಕದಾಸರು ಸರಿಯಾದ ಉತ್ತರ. ಟೀಮ್ 4ಗೆ 10 ಅಂಕಗಳು. ಈಗ 5ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಈ ರೌಂಡ್ನ ಕೊನೆಯ ಪ್ರಶ್ನೆ 5ನೇ ಟೀಮ್ಗೆ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಒಟ್ಟಾರಾಧನೆ ಸರಿಯಾದ ಉತ್ತರ. 5ನೇ ತಂಡಕ್ಕೆ 10 ಅಂಕಗಳು. ಈಗ ಫಸ್ಟ್ ರೌಂಡ್ ಮುಗಿತು. ಫಸ್ಟ್ ರೌಂಡ್ ಮುಗಿಯುವಷ್ಟರಲ್ಲಿ ಟೀಮ್ 1 ಅಲ್ಲಿ ಟೋಟಲ್ 15 ಅಂಕಗಳು. ಟೀಮ್ 2 ಯಾವುದೇ ಅಂಕಗಳು ಗಳಿಸಿಲ್ಲ. ಟೀಮ್ 3 ಯಾವುದೇ ಅಂಕಗಳು ಗಳಿಸಿಲ್ಲ. ಟೀಮ್ 4 10 ಅಂಕಗಳು. ಟೀಮ್ 5 15 ಅಂಕಗಳು. ಏನು ಇದರಲ್ಲಿ ಫಸ್ಟ್ ರೌಂಡ್ ಮುಗಿಯುವಷ್ಟರಲ್ಲಿ ಯಾವುದೇ ಡೌಟ್ಸ್ ಇಲ್ಲ ತಾನೆ? ಓಕೆ, ಈಗ 2ನೇ ಸುತ್ತು ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ರೌಂಡ್ ಸಮಾಜ ಮತ್ತು ಇತಿಹಾಸ ವಿಜ್ಞಾನ. ಇಂಗ್ಲಿಷ್ ನಲ್ಲಿ ಯಾರಿಗಾದ್ರೂ ಬೇಕೇ ಬೇಕು ಅಂತಂದ್ರೆ ನೀವು ಕೇಳಿದ್ರೆ ಯಾರ ಕೈಲಾದ್ರೂ ಎಕ್ಸ್ಪ್ಲೈನ್ ಮಾಡಿಸಿ. ನನ್ನ ಹತ್ರ ಇಂಗ್ಲಿಷ್ ಕ್ವಶನ್ ಪೇಪರ್ ಇಲ್ಲ, ಕನ್ನಡದಲ್ಲಿ ಮಾತ್ರ ಕೇಳ್ತೀನಿ. ಓಕೆನಾ? ಓಕೆ, ರೆಡಿನಾ? ಟೀಮ್ 1ಗೆ ಮೊದಲನೇ ಪ್ರಶ್ನೆ. ವಿಜ್ಞಾನದ ಪಿತಾಮಹ ಯಾರು? ವಿಜ್ಞಾನದ ಪಿತಾಮಹ ಯಾರು? ಓಕೆ, ಪಾಸ್ ಮಾಡ್ಬೋದಾ? ಹೇಳ್ತೀರಾ? ಯೂಟರ್ ತಪ್ಪಾದ ಉತ್ತರ. ಈ ಪ್ರಶ್ನೆಯನ್ನ ಟೀಮ್ 2ಗೆ ಪಾಸ್ ಮಾಡ್ತಾ ಇದ್ದೀವಿ. ಓಕೆ, ಟೀಮ್ 3ಗೆ ಪಾಸ್ ಮಾಡ್ತಾ ಇದ್ದೀವಿ. ವಿಜ್ಞಾನ ಪಿತಾಮಹ ಯಾರು? ಟೀಮ್ 4ಗೆ ಪಾಸ್ ಮಾಡ್ತಾ ಇದ್ದೀವಿ. ಸರ್ ಸಿ ವಿ ರಾಮನ್. ತಪ್ಪಾದ ಉತ್ತರ. ನೆಕ್ಸ್ಟ್ ಟೀಮ್ 5ಗೆ
ಗೆಲುವು ಕೂಡ ತಪ್ಪಾದ ಉತ್ತರ. ಈ ಮೊದಲ ಪ್ರಶ್ನೆಗೆ ಯಾವುದೇ ಟೀಮ್ಗೂ ಕೂಡ ಅಂಕಗಳು ಬಂದಿಲ್ಲ. ಯಾರಾದ್ರೂ ಬೇರೆ ನೀವ್ಯಾರಾದ್ರೂ ಹೇಳ್ತೀರಾ? ಅಲ್ಲ ಮಕ್ಕಳು ರೋಸರ್ ಬೇಕನ್ ಆದ್ರೂ ಪ್ರಯತ್ನ, ಒಳ್ಳೆ ಪ್ರಯತ್ನ. ಸರಿಯಾದ ಉತ್ತರ ರೋಸರ್ ಬೇಕನ್ ಟೀಮ್. ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಮೊದಲನೇ ಪ್ರಶ್ನೆಗೆ ಯಾವುದೇ ಟೀಮ್ ಕೂಡ ಅಂಕಗಳಿಲ್ಲ. ಓಕೆನಾ? ಈಗ ಎರಡನೇ ಪ್ರಶ್ನೆ. ಎರಡನೇ ಟೀಮ್ಗೆ ಮಾನವನ ಧ್ವನಿಪೆಟ್ಟಿಗೆಯನ್ನು ಏನೆಂದು ಕರೆಯುತ್ತಾರೆ? ಎರಡನೇ ಟೀಮ್ಗೆ ಹೇಳಿದ ಪ್ರಶ್ನೆ ಇಂಗ್ಲಿಷ್ ಬೇಕಾ? What is called voice of your talking? Yes or no? The voice coming. That box is called what in English? What is called voice box of English? ಮೈಕ್ ಮೈಕ್ ನಾವು ತಪ್ಪಾದ ಉತ್ತರ. ಈ ಪ್ರಶ್ನೆಯನ್ನ ಮೂರನೇ ತಂಡಕ್ಕೆ ಪಾಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮಾನವ ಧ್ವನಿಪೆಟ್ಟಿಗೆಯನ್ನು ಏನೆಂದು ಕರೆಯುತ್ತಾರೆ? ಓಕೆ, ನೆಕ್ಸ್ಟ್ 5 ಸೌಂಡ್ ಬಾಕ್ಸ್ ತಪ್ಪಾದ ಉತ್ತರ. ಓಕೆ, ನೆಕ್ಸ್ಟ್ ತಪ್ಪಾದ ಉತ್ತರ. ಈ ಪ್ರಶ್ನೆಗೂ ಕೂಡ ಯಾವುದೇ ತಂಡಕ್ಕೆ ಅಂಕಗಳು ಬಂದಿಲ್ಲ. ಲಾರಿಂಗ್ಸ್ ಆನ್ಸರ್. ಲಾರಿಂಗ್ಸ್ ಅಂತ ಕರೀತಾರೆ. ಹೇಳ್ಕೊಟ್ಟಿದ್ರ ಸ್ಕೂಲಲ್ಲಿ ಏನಾದ್ರು ಇಲ್ವಾ? ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆ. ಮೂರನೇ ತಂಡಕ್ಕೆ ಡೈರೆಕ್ಟ್ ಕ್ವಶನ್. ಭಾರತದ ಸೈನ್ಯದ ಮೊದಲ ದಂಡನಾಯಕ ಯಾರು? ಭಾರತದ ಸೈನ್ಯದ ಮೊದಲ ದಂಡನಾಯಕ ಯಾರು? ಸೈನ್ಯದ ಮೊದಲ ದಂಡನಾಯಕ ಯಾರು? Who was the first military general of our armed forces? Who was the first military general of our armed forces or defense forces? No, wrong answer. ಜನರಲ್ Huh? ಜನರಲ್ You are telling name of the person. Name of person you have told. ಅವ್ರದ್ದು ಹೆಸರು ಬೇಕು. ಜನರಲ್ ಅಂತ ಕರೀತಾರೆ, ಬಟ್ ಹೆಸರು ಬೇಕು. ಜನರಲ್ ಕಾರ್ಯಪ್ಪ. ಜನರಲ್ ಕಾರ್ಯಪ್ಪ ಸರಿಯಾದ ಉತ್ತರ. ಟೀಮ್ 4ಗೆ 5 ಅಂಕಗಳು. ಪಾಸ್ ಆದ ಪ್ರಶ್ನೆ ಆಗಿರೋದ್ರಿಂದ. ಓಕೆ, ಈಗ ನಾಲ್ಕನೇ ಟೀಮ್ಗೆ ಡೈರೆಕ್ಟ್ ಕ್ವಶನ್. ರಾಷ್ಟ್ರ ಧ್ವಜದಲ್ಲಿಯ ಅಶೋಕ ಚಕ್ರದ ಸಂಕೇತವೇನು? ದಿನದ ಸಂಕೇತ 24. ನೋ, ರಾಂಗ್ ಆನ್ಸರ್. ನೆಕ್ಸ್ಟ್ 5ನೇ ತಂಡಕ್ಕೆ. 24 hours time. ನೋ, ನೆಕ್ಸ್ಟ್ 1ನೇ ತಂಡಕ್ಕೆ. ನೆಕ್ಸ್ಟ್ ಭಾರತ ಧ್ವಜದಲ್ಲಿಯ ಅಶೋಕ ಚಕ್ರದ ಸಂಕೇತವೇನು? What is the purpose of Ashoka Chakra emblem in what is the meaning of Ashoka Chakra? ನ್ಯಾಯ ರಾಂಗ್. ನೆಕ್ಸ್ಟ್ 3ನೇ ತಂಡಕ್ಕೆ. ಓಕೆ, ಇದರಲ್ಲೂ ಕೂಡ ಯಾರಿಗೂ ಅಂಕಗಳು ಬಂದಿಲ್ಲ. 4ರ ಪ್ರಶ್ನೆ ಕೇಳಿದ್ದೆ ನಾನು. ಭಾರತದ ರಾಷ್ಟ್ರ ಧ್ವಜದಲ್ಲಿಯ ಅಶೋಕ ಚಕ್ರದ ಸಂಕೇತ ಏನು ಅಂತ. ಸೊ ಯಾರಾದ್ರೂ ಹೇಳ್ತೀರಾ ಇಲ್ಲಿರೋರು? ಧರ್ಮ ಮತ್ತು ಕರ್ತವ್ಯ. ಧರ್ಮ ಮತ್ತು ಕರ್ತವ್ಯ ಸರಿಯಾದ ಉತ್ತರ. ಈ ಪ್ರಶ್ನೆಗೂ ಕೂಡ ಯಾರಿಗೂ ಕೂಡ ಅಂಕಗಳಿಲ್ಲ. ನೆಕ್ಸ್ಟ್ 5ನೇ ಪ್ರಶ್ನೆ. 5ನೇ ತಂಡಕ್ಕೆ ಡೈರೆಕ್ಟ್ ಕ್ವಶನ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆಯುತ್ತೇನೆ ಎಂದು ಯಾರು ಘೋಷಿಸಿದರು? You call Swaraj is my birthright. I shall have it. Who said Swaraj is my birthright? I shall have it. Who said that statement? ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿದ್ದಾರೆ. ರಾಂಗ್ ಆನ್ಸರ್. ಸರಿಯಾದ ಉತ್ತರ ಬಾಲ ಗಂಗಾಧರ ತಿಲಕ್. ಟೀಮ್ 2ಗೆ 5 ಅಂಕಗಳು. ಅದಕ್ಕೆ ಟೈಮ್ ಸೆಕೆಂಡ್ ರೌಂಡ್ ಮುಗಿಯುವಷ್ಟರಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಂಕಗಳಿದ್ದಾರೆ ಅಂತ ನೋಡೋದಾದ್ರೆ, ಟೀಮ್ 1 ನಲ್ಲಿ 15 ಅಂಕ, ಟೀಮ್ 2 5 ಅಂಕ, ಟೀಮ್ 3 ಯಾವುದೇ ಅಂಕಗಳನ್ನ ಗಳಿಸಿಲ್ಲ, ಟೀಮ್ 4 15 ಅಂಕ, ಟೀಮ್ 5 15 ಅಂಕ. ಓಕೆ, ಸೆಕೆಂಡ್ ರೌಂಡ್ ಮುಗಿಯುವಷ್ಟರಲ್ಲಿ ಯಾರಿಗೂ ಏನು ಡೌಟ್ಸ್ ಇಲ್ಲ ತಾನೆ? ಓಕೆ, ನೆಕ್ಸ್ಟ್ ರೌಂಡ್ 3 ಅನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ. ರೌಂಡ್ 3 ಟೀಮ್ 1 ರೆಡಿ ಇದ್ರಾ? ಪ್ರಶ್ನೆ 1.
ರಾಜಕೀಯ ವಲಯ ಟಾಪಿಕ್ ಬಂದು. ಓಕೆ, ಭಾರತದ ಲೋಕಸಭೆಯ ಪ್ರಸ್ತುತ ಸ್ಪೀಕರ್ ಯಾರು? Who is the speaker of Lok Sabha? Om Birla. Om Birla. ಓಂ ಬಿರ್ಲಾ ಸರಿಯಾದ ಉತ್ತರ. ಟೀಮ್ 1ಗೆ 10 ಅಂಕಗಳು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಎರಡನೇ ತಂಡಕ್ಕೆ ಡೈರೆಕ್ಟ್ ಕ್ವಶನ್. ಭಾರತದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಯಾರು? Who is the leader of opposition party in parliament? Who is the leader of opposition party in parliament? ಗೊತ್ತಿಲ್ಲ ಅಂತ ಅವರೇ ಪಾಸ್ ಮಾಡಕ್ಕೆ ಹೇಳ್ತಿದ್ದಾರೆ. ಮೂರನೇ ತಂಡಕ್ಕೆ ಪಾಸ್. ನಾಲ್ಕನೇ ತಂಡ ಪಾಸ್. ಐದನೇ ತಂಡ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ರಾಂಗ್ ಆನ್ಸರ್. ನೆಕ್ಸ್ಟ್ ಒಂದನೇ ತಂಡಕ್ಕೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಸರಿಯಾದ ಉತ್ತರ. ಓಕೆ, ಟೀಮ್ 1ಗೆ 5 ಅಂಕಗಳು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಮೂರನೇ ತಂಡಕ್ಕೆ ಡೈರೆಕ್ಟ್ ಕ್ವಶನ್. ಕರ್ನಾಟಕ ರಾಜ್ಯದ ಈಗಿನ ಗೃಹ ಮಂತ್ರಿ ಯಾರು? ಕರ್ನಾಟಕ ರಾಜ್ಯದ ಈಗಿನ ಗೃಹ ಮಂತ್ರಿ ಯಾರು? Who is the Home Minister of Karnataka State or Karnataka Government? Who is the Home Minister of Karnataka Government? ಡೈರೆಕ್ಟ್ ಕ್ವಶನ್ ಆಗಿರೋದ್ರಿಂದ ಟೈಮ್ ಕೊಡ್ತಾ ಇದ್ದೀವಿ ಅವ್ರಿಗೆ. ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ ರಾಂಗ್ ಆನ್ಸರ್. 5 ತಂಡಕ್ಕೆ ಜಿ ಪರಮೇಶ್ವರ್ ಸರಿಯಾದ ಉತ್ತರ. ಟೀಮ್ 4ಗೆ 5 ಅಂಕಗಳು. ನೆಕ್ಸ್ಟ್ ಟೀಮ್ 4ಗೆ ಡೈರೆಕ್ಟ್ ಕ್ವಶನ್. ಕರ್ನಾಟಕದಲ್ಲಿ 2024ರ ಲೋಕಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದ ಒಟ್ಟು ಸ್ಥಾನಗಳು ಎಷ್ಟು? How many seats Congress party won in 2024 election for parliament? ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ MP ಎಲೆಕ್ಷನ್ 135 ರಾಂಗ್ ಆನ್ಸರ್. ನೆಕ್ಸ್ಟ್ 5ನೇ ತಂಡಕ್ಕೆ ಇದನ್ನ ಪಾಸ್ ಮಾಡ್ತಾರೆ. 101 ಆನ್ಸರ್ ರಾಂಗ್ ಆನ್ಸರ್. ನೆಕ್ಸ್ಟ್ 1ನೇ ತಂಡಕ್ಕೆ ಓಕೆ 80 ಅಂದ್ರೆ 80. ಓಕೆ, ರಾಂಗ್ ಆನ್ಸರ್. ನೆಕ್ಸ್ಟ್ ಕರ್ನಾಟಕದಲ್ಲಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಟ್ಟು ಎಷ್ಟು ಸ್ಥಾನಗಳನ್ನು ಗೆದ್ದಿತ್ತು? ಪಾಸ್ ಕ್ವಶನ್ಗೆಲ್ಲ ಎಕ್ಸ್ಪ್ಲನೇಷನ್ ಇರಲ್ಲಮ್ಮ. 44 ಅಂತ ಹೇಳ್ತಿದ್ರೆ ರಾಂಗ್ ಆನ್ಸರ್. ನೆಕ್ಸ್ಟ್ ಟೀಮ್ 3ಗೆ 62 ಅಂತ ಹೇಳ್ತಿದ್ದಾರೆ ರಾಂಗ್ ಆನ್ಸರ್. ಎಲ್ಲರಿಗೂ ಕೂಡ ಕ್ಲಿಯರ್ ಆಯ್ತು. ಸೊ ಯಾರಾದ್ರೂ ಹೇಳ್ತೀರಾ ಇಲ್ಲಿ? ಪಾಪ 8 ಸ್ಥಾನಗಳು. ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ ಅಂದ್ರೆ MP ಎಲೆಕ್ಷನ್ ನಡೀತಲ್ಲ, ಸೊ ಆ ಎಲೆಕ್ಷನ್ ಹೇಳ್ತಾ ಇರೋದು, MLA ಎಲೆಕ್ಷನ್ ಅಲ್ಲ. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆ, 5ನೇ ತಂಡಕ್ಕೆ ಕೊನೆಯ ಪ್ರಶ್ನೆ ಈ ರೌಂಡ್ ಅಲ್ಲಿ. ಚಿಕ್ಕಬಳ್ಳಾಪುರ ಲೋಕಸಭೆಯ ಈಗಿನ ಕೇಂದ್ರ ಸಚಿವ ಸಂಸದರು ಯಾರು? ಡಾಕ್ಟರ್ ಕೆ ಸುಧಾಕರ್ ಸರಿಯಾದ ಉತ್ತರ. ಟೀಮ್ 5ಗೆ 10 ಅಂಕಗಳು. ಸೊ 3ನೇ ರೌಂಡ್ ಮುಕ್ತಾಯ ಆಗುವಷ್ಟರಲ್ಲಿ ಯಾವ್ಯಾವ ಟೀಮ್ ಹತ್ರ ಎಷ್ಟೆಷ್ಟು ಅಂಕಗಳಿವೆ ಅಂತ ನೋಡೋದಾದ್ರೆ, ಟೀಮ್ 1 30 ಅಂಕಗಳು, ಟೀಮ್ 2 5 ಅಂಕಗಳು, ಟೀಮ್ 3 ಯಾವುದೇ ಅಂಕಗಳನ್ನ ಗಳಿಸಿಲ್ಲ, ಟೀಮ್ 4 20 ಅಂಕಗಳು, ಟೀಮ್ 5 25 ಅಂಕಗಳು. ಸೊ 3ನೇ ರೌಂಡ್ ಮುಕ್ತಾಯ ಆಗುವಷ್ಟರಲ್ಲಿ ಯಾರಿಗೂ ಏನು ಡೌಟ್ಸ್ ಇಲ್ಲ ಅಲ್ವಾ? ಓಕೆ, ಈಗ 4ನೇ ರೌಂಡ್ ಸ್ಟಾರ್ಟ್ ಮಾಡೋಣ. ಓಕೆ, ಡೈರೆಕ್ಟ್ ಕ್ವಶನ್ ಕೇಳುವಾಗ ಎಲ್ಲ ಟೀಮ್ನವರು ಕೂಡ ಸರಿಯಾಗಿ ಕಳಿಸ್ಕೋಬೇಕು. ನೆಕ್ಸ್ಟ್ ಪಾಸ್ ಅಂತ ಬಂದ್ಮೇಲೆ ಪ್ರಶ್ನೆಯನ್ನ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಓಕೆನಾ? ನೆಕ್ಸ್ಟ್ ಪ್ರಚಲಿತ ಘಟನೆಗಳು ಅಂದ್ರೆ ಕರೆಂಟ್ ಅಫೈರ್ಸ್, ಇವಾಗ ನಡೀತಾ ಇರ್ತಕ್ಕಂಥ ಘಟನೆಗಳ ಬಗ್ಗೆ ಪ್ರಶ್ನೆಗಳಿರ್ತವೆ. ಟೀಮ್ 1 ರೆಡಿನಾ? ಮೊದಲನೇ ಪ್ರಶ್ನೆ, 2024ರಲ್ಲಿ T20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ರನ್ನರ್ ಅಪ್ ತಂಡ ಯಾವ ದೇಶದವರು?
ಸೌತ್ ಆಫ್ರಿಕಾ ರಾಂಗ್ ಆನ್ಸರ್, ಸಾರಿ ರೈಟ್ ಆನ್ಸರ್, ಸಾರಿ ಸೌತ್ ಆಫ್ರಿಕಾ ಸರಿಯಾದ ಉತ್ತರ. ಟೀಮ್ 1ಗೆ 10 ಅಂಕಗಳು. ನೆಕ್ಸ್ಟ್ ಎರಡನೇ ತಂಡಕ್ಕೆ ಎರಡನೇ ಪ್ರಶ್ನೆ ಹೇಳಿದಿರಲ್ಲ. ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಸ್ಪೀಕರ್ ಯಾರು? ಯುಟಿ ಖಾದರ್ ಸರಿಯಾದ ಉತ್ತರ. ಟೀಮ್ 2ಗೆ 10 ಅಂಕಗಳು. ನೆಕ್ಸ್ಟ್ ಟೀಮ್ 3ಗೆ ಪ್ರಶ್ನೆ ಹೇಳಿದಿರಾ. 2024 ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚು ಪದಕ ಪಡೆದ ಪುರುಷ ಕ್ರೀಡಾಪಟು ಯಾರು ಭಾರತದಲ್ಲಿ? ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಕಂಚು ಪದಕ ಪಡೆದ ಪುರುಷ ಕ್ರೀಡಾಪಟು ಯಾರು? ಭಾರತೀಯ ಕ್ರೀಡಾಪಟು. ಏನೇನು ಹೆಸರು? ಕುಸಾಲೆ. ಓಕೆ, ಸ್ವಪ್ನಿಲ್ ಕುಸಾಲೆ. ಆನ್ಸರು ಟೀಚರ್ಸ್ ಕೂಡ ಕೊಡ್ಬೋದು ಅಂತ ಹೇಳ್ತಿರೋದಕ್ಕೆ ಕೊಡ್ತಾ ಇದ್ವಿ. ಈ 3ನೇ ಪ್ರಶ್ನೆಗೆ 3ನೇ ತಂಡಕ್ಕೆ 10 ಅಂಕಗಳು. ನೆಕ್ಸ್ಟ್ 4ನೇ ಪ್ರಶ್ನೆ 4ನೇ ತಂಡಕ್ಕೆ ಹೇಳಿದ್ದೀರಾ. ಈ 4ಗೆ ಬೇರೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಶಾಲಾ ಮಕ್ಕಳಿಗೆ ಮೊಟ್ಟೆ ಹಾಗೂ ಬಾಳೆಹಣ್ಣು ವಿತರಣೆಗಾಗಿ 1500 ಕೋಟಿ ರೂಗಳನ್ನು ದಾನವಾಗಿ ನೀಡಿದ ವ್ಯಕ್ತಿ ಯಾರು? ಭಾರತೀಯ ವ್ಯಕ್ತಿ. Who donated 1,500 crore rupees for distributed meals, that is especially again other meals at middays for government school children. ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಹೇಳ್ತೀರಾ. ರಾಂಗ್ ಆನ್ಸರ್. ಈ ಪ್ರಶ್ನೆಯನ್ನ ನೆಕ್ಸ್ಟ್ ಟೈಮ್ಗೆ ಪಾಸ್ ಮಾಡ್ತಾ ಇದ್ದೀವಿ. ನಿರ್ಮಲಾ ಸೀತಾರಾಮನ್ ಅಂತ ಹೇಳ್ತಿದ್ದಾರೆ. ಇದು ಕೂಡ ರಾಂಗ್ ಆನ್ಸರ್. ಈ ಪ್ರಶ್ನೆಯನ್ನ ನೆಕ್ಸ್ಟ್ ಟೀಮ್ಗೆ ಪಾಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಟೀಮ್ ನರೇಂದ್ರ ಮೋದಿ ಅಂತ ಹೇಳ್ತಿದ್ದಾರೆ. ಇದು ಕೂಡ ರಾಂಗ್ ಆನ್ಸರ್. ನೆಕ್ಸ್ಟ್ ಟೀಮ್ಗೆ ಪಾಸ್ ಮಾಡ್ತಾರೆ. ದ್ರೌಪದಿ ಮುರ್ಮು ಅಂತ ಹೇಳ್ತಿದ್ದಾರೆ. ಇದು ಕೂಡ ರಾಂಗ್ ಆನ್ಸರ್. ಯಾರಾದ್ರೂ ಹೇಳ್ತೀರಾ ಮಕ್ಕಳು? ಬೇರೆ ಯಾರಾದ್ರೂ ಹೇಳ್ತೀರಾ ಪುಟ? ಓಕೆ, ಆನ್ಸರ್ ಬಂದು ರತನ್ ಟಾಟಾ. ಗೊತ್ತಿತ್ತಾ? ಹೆಸರು ಗೊತ್ತಿತ್ತಾ? ರತನ್ ಟಾಟಾ ಅನ್ನೋ ಹೆಸರು ಎಲ್ಲರಿಗೂ? ಓಕೆ, ಆನ್ಸರ್ ಅವರೇ ಕೊಟ್ಟಿರ್ತಕ್ಕಂಥದ್ದು 1500 ಕೋಟಿ ರೂಗಳನ್ನು ಇತ್ತೀಚೆಗೆ. ಓಕೆ, ಈಗ 4ನೇ ಪ್ರಶ್ನೆಗೆ ಯಾವುದೇ ಅಂಕಗಳು ಇಲ್ಲ. ಓಕೆನಾ? ಮೈಕ್ ನಾನು ಕೊಡ್ತೀನಿ. ಈಗ 5ನೇ ಪ್ರಶ್ನೆ 5ನೇ ತಂಡಕ್ಕೆ ರೆಡಿ ಇದ್ದೀರಲ್ಲ? ಲಾಸ್ಟ್ ಕ್ವಶನ್ ಈ ರೌಂಡ್ ಅಲ್ಲಿ. ಪ್ರಸ್ತುತ RBI ಗವರ್ನರ್ ಯಾರು? ಪ್ರಸ್ತುತ RBI ಗವರ್ನರ್ ಯಾರು? ಹೂ ಇಸ್ ದ ಗವರ್ನರ್ ಆಫ್ ಪ್ರೆಸೆಂಟ್ ಹೂ ಇಸ್ ದ ಪ್ರೆಸೆಂಟ್ ಗವರ್ನರ್ ಆಫ್ RBI? ಶಕ್ತಿಕಾಂತ್ ದಾಸ್ ಸರಿಯಾದ ಉತ್ತರ. 5ನೇ ತಂಡಕ್ಕೆ 10 ಅಂಕಗಳು. ಓಕೆ, ಈಗ 4 ರೌಂಡ್ಸ್ ಮುಗಿತು. ಸೊ 4 ರೌಂಡ್ಸ್ ಮುಗಿಯುವಷ್ಟರಲ್ಲಿ ಯಾವ್ಯಾವ ಟೀಮ್ ಹತ್ರ ಎಷ್ಟು ಸ್ಕೋರ್ ಇದೆ ಅಂತ ನೋಡೋಣ. ಟೀಮ್ 1 40 ಅಂಕಗಳು, ಟೀಮ್ 2 15 ಅಂಕಗಳು, ಟೀಮ್ 3 10 ಅಂಕಗಳು, ಟೀಮ್ 4 20 ಅಂಕಗಳು, ಟೀಮ್ 5 35 ಅಂಕಗಳು. ಸೊ ಈಗ ಟೀಮ್ 1 ಹೈಯೆಸ್ಟ್ ಸ್ಕೋರ್ ಅನ್ನು ತಗೊಂಡು ಮುನ್ನುಗ್ತಾ ಇದ್ದಾರೆ. ಕಂಗ್ರಾಚುಲೇಷನ್ಸ್. ಅಂಡ್ ಉಳಿದ ಎಲ್ಲಾ ಟೀಮ್ಗಳಿಗೂ ಕೂಡ ಆಲ್ ದಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ 2 ರೌಂಡ್ಸ್. ಓಕೆ, ಕ್ರೀಡಾ ವಲಯದ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆ ಇರುತ್ತೆ. ಓಕೆನಾ? ಟೀಮ್ 1 ರೆಡಿ ಇದೀರಲ್ಲ? ಮೊದಲನೇ ಪ್ರಶ್ನೆ. ಭಾರತದ 1983 ವಿಶ್ವ ವರ್ಲ್ಡ್ ಕಪ್ 1983 ವರ್ಲ್ಡ್ ಕಪ್ ವಿಜೇತರ ತಂಡದ ನಾಯಕ ಯಾರಾಗಿದ್ರು? ಕಪಿಲ್ ದೇವ್ ಸರಿಯಾದ ಉತ್ತರ. ಟೀಮ್ 1ಗೆ 10 ಅಂಕಗಳು. ನೆಕ್ಸ್ಟ್ 2ನೇ ಪ್ರಶ್ನೆ 2ನೇ ಟೀಮ್ಗೆ ರೆಡಿ ಇದೀರಲ್ಲ? ಭಾರತದ ಮೊದಲ ಯಾವ ಬ್ಯಾಡ್ಮಿಂಟನ್ ತಾರೆ ಒಲಿಂಪಿಕ್ಸ್ ನಲ್ಲಿ ಪದಕ ಪಡೆದಿರುವವರು ಯಾರು? ಭಾರತದ ಯಾವ ಬ್ಯಾಡ್ಮಿಂಟನ್ ತಾರೆ ಒಲಿಂಪಿಕ್ಸ್ ನಲ್ಲಿ ಪದಕ ಪಡೆದರು?
Who won the medal for India in badminton playing for the first time? Who won the medal for India in badminton games for the first time? ಸಾನಿಯಾ ಮಿರ್ಜಾ ಅಂತ ಹೇಳ್ತಿದ್ದಾರೆ. ರಾಂಗ್ ಆನ್ಸರ್. ಈ ಪ್ರಶ್ನೆಯನ್ನ ಮೂರನೇ ತಂಡಕ್ಕೆ ಪಾಸ್ ಮಾಡಲಾಗ್ತಾ ಇದೆ. ಸಿಂಧು ಅಂತ ಹೇಳ್ತಿದ್ದಾರೆ. ಇದು ಕೂಡ ರಾಂಗ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ರೌಂಡ್ ಟೀಮ್ಗೆ. ಓಕೆ, ನೆಕ್ಸ್ಟ್ ಫಿಫ್ತ್ ಟೀಮ್ಗೆ ಗೊತ್ತಿಲ್ಲ ಅಂತೆ. ಟೀಮ್ 1ಗೆ ಇಲ್ವಾ? ಓಕೆ, ಆನ್ಸರ್ ಬಂದು ಸೈನಾ ನೆಹ್ವಾಲ್. ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆ ಮೂರನೇ ತಂಡಕ್ಕೆ. ರೆಡಿ ಇದ್ದೀರಲ್ಲ? ಯಾವ ನಗರದಲ್ಲಿ 2011 ವರ್ಲ್ಡ್ ಕಪ್ ಫೈನಲ್ ಪಂದ್ಯಾವಳಿಯನ್ನು ಭಾರತ ಹಾಗೂ ಶ್ರೀಲಂಕಾ ಪಂದ್ಯಗಳ ನಡುವೆ ಆಯೋಜಿಸಲಾಗಿತ್ತು? In which city 2011 World Cup match that was held between India and Sri Lanka was held? In which city the final match between India and Sri Lanka was held? ಮುಂಬೈ ಅಂತ ಹೇಳ್ತಿದ್ದಾರೆ. ಸರಿಯಾದ ಉತ್ತರ. ಟೀಮ್ 3ಗೆ 10 ಅಂಕಗಳು. ಓಕೆ, ನೆಕ್ಸ್ಟ್ ಟೀಮ್ 4ಗೆ ಡೈರೆಕ್ಟ್ ಕ್ವಶನ್. ಭಾರತದ ಪರ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರು ಯಾರು? ಸಚಿನ್ ತೆಂಡೂಲ್ಕರ್ ಅಂತ ಹೇಳ್ತಿದ್ದಾರೆ. ಇದು ಸರಿಯಾದ ಉತ್ತರ. ಟೀಮ್ 4ಗೆ 10 ಅಂಕಗಳು. ಲಾಸ್ಟ್ ಪ್ರಶ್ನೆ ಈ ರೌಂಡ್ ಅಲ್ಲಿ. 2020 ಒಲಿಂಪಿಕ್ಸ್ ನಲ್ಲಿ ಕಂಚು ಪದಕ ಪಡೆದ ಹಾಕಿ ತಂಡ ಯಾವ ದೇಶದವರು? Which team won bronze medal in hockey in 2020 Olympics Games? ಚೈನಾ ಅಂತ ಹೇಳ್ತಿದ್ದಾರೆ. ರಾಂಗ್ ಆನ್ಸರ್. ಈ ಪ್ರಶ್ನೆಯನ್ನ ಪಾಸ್ ಮಾಡಲಾಗ. ಇಂಡಿಯಾ ಅಂತ ಹೇಳ್ತಿದ್ದಾರೆ. ಸೊ ಸರಿಯಾದ ಉತ್ತರ. ಟೀಮ್ 1ಗೆ 5 ಅಂಕಗಳು. ಈಗ ಟೋಟಲ್ 5 ರೌಂಡ್ ಮುಕ್ತಾಯ ಆಯಿತು. 5 ರೌಂಡ್ ಮುಕ್ತಾಯ ಆಗುವಷ್ಟರಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನ ಪಡೆದಿದ್ದಾರೆ ಅಂತ ನೋಡೋಣ. ಟೀಮ್ 1 55 ಅಂಕಗಳು, ಟೀಮ್ 2 15 ಅಂಕಗಳು, ಟೀಮ್ 3 20 ಅಂಕಗಳು, ಟೀಮ್ 4 30 ಅಂಕಗಳು, ಟೀಮ್ 5 35 ಅಂಕಗಳು. ಸೊ ಈಗಲೂ ಕೂಡ ಟೀಮ್ 1 ಅವರೇನೆ ಮುನ್ನಡೆಯಲ್ಲಿ ಇರತಕ್ಕಂಥದ್ದು 55 ಅಂಕಗಳೊಂದಿಗೆ. ಕಂಗ್ರಾಚುಲೇಷನ್ಸ್ ಒನ್ಸ್. ಓಕೆ, ಈಗ ನೆಕ್ಸ್ಟ್ ಲಾಸ್ಟ್ ರೌಂಡ್ ಸ್ಟಾರ್ಟ್ ಮಾಡ್ತೀವಿ. ಲಾಸ್ಟ್ ರೌಂಡ್ ಮುಗಿಯುವಷ್ಟರಲ್ಲಿ ಅಂಕಗಳು ಏನಿರುತ್ತೋ ಅದರ ಮೇಲೆ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸಸ್ ಅನ್ನ ಡಿಸೈಡ್ ಮಾಡಲಾಗುತ್ತೆ. ಓಕೆನಾ? ಲಾಸ್ಟ್ ರೌಂಡ್ ಅದು ಪ್ರಿಪೇರ್ ಮಾಡಿಲ್ಲ, ಈಗ ಜಸ್ಟ್ ಪ್ರಿಪೇರ್ ಮಾಡಿದ್ದು. ನಿಮ್ಗೆ ಕೊಡಬೇಕು ಅಂತಂದ್ರೆ ನಿಮ್ಗೆ ಒಂದು ಕಾಪಿ ಕೊಟ್ಟ ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ ಕೇಳಿ ಅಂದ್ರೆ ನಾನು ಕೇಳ್ತೀನಿ. ಸಾಮಾನ್ಯ ಜ್ಞಾನ ಟೀಮ್ ರೌಂಡ್ 6 ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಟೀಮ್ 1 ರೆಡಿ ಇದ್ರಲ್ಲ? ಕರ್ನಾಟಕ ಎಂದು ನಾಮಕರಣ ಆದ ವರ್ಷ ಯಾವುದು? ಕರ್ನಾಟಕಕ್ಕೆ In which year my state renamed as Karnataka? 1973. ರೈಟ್ ಆನ್ಸರ್. ಟೀಮ್ 1ಗೆ 10 ಅಂಕಗಳು. ನೆಕ್ಸ್ಟ್ ಎರಡನೇ ತಂಡಕ್ಕೆ ರೆಡಿ ಇದ್ದೀರಲ್ಲ? ಕರ್ನಾಟಕ ಭಾರತದಲ್ಲಿ ಎಷ್ಟನೇ ಅತಿ ದೊಡ್ಡ ರಾಜ್ಯವಾಗಿದೆ? What is the size of Karnataka state in India? States. Size means first place in size. ಎಷ್ಟನೇ ದೊಡ್ಡ ರಾಜ್ಯ?
9 ಅಂತ ಹೇಳ್ತಿದ್ರೆ ರಾಂಗ್ ಆನ್ಸರ್. ಈ ಪ್ರಶ್ನೆಯನ್ನು ನೆಕ್ಸ್ಟ್ ಟೀಮ್ಗೆ ಪಾಸ್ ಮಾಡಲಾಗ್ತದೆ. 7 ಅಂತ ಹೇಳ್ತಿದ್ದಾರೆ, ಸರಿಯಾದ ಉತ್ತರ. ಟೀಮ್ 3ಗೆ 5 ಅಂಕಗಳು. ನೆಕ್ಸ್ಟ್ ಟೀಮ್ 3ಗೆ ಡೈರೆಕ್ಟ್ ಕ್ವಶನ್ ಕೂಡ. ಚನ್ನಪಟ್ಟಣ ನಗರ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಚನ್ನಪಟ್ಟಣ ನಗರ ಯಾವುದಕ್ಕೆ ಪ್ರಸಿದ್ಧವಾಗಿದೆ? For what Channapatna town is famous? That is a product. ಚನ್ನಪಟ್ಟಣ ನಗರ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಪಾಸ? ಬೊಂಬೆ. ಬೊಂಬೆ. ಬೊಂಬೆಗಳು ಸರಿಯಾದ ಉತ್ತರ. ಟೀಮ್ 4ಗೆ 5 ಅಂಕಗಳು. ಈಗ ಡೈರೆಕ್ಟ್ ಕ್ವಶನ್ ಟೀಮ್ 4ಗೆನೆ. ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? Who is the first chief minister of Karnataka? ಎಸಿ ರೆಡ್ಡಿ. ಎಸಿ ರೆಡ್ಡಿ ಅಂತ ಹೇಳಿದ್ರೆ ರಾಂಗ್ ಆನ್ಸರ್. ಈ ಪ್ರಶ್ನೆ 5ನೇ ಟೀಮ್ಗೆ ಪಾಸ್ ಮಾಡಲಾಗ್ತಾ ಇದೆ. ನೆಕ್ಸ್ಟ್ ಟೀಮ್ಗೆ ಪಾಸ್ ಮಾಡಲಾಗ್ತದೆ. ಎಸ್ ನಿಜಲಿಂಗಪ್ಪ. ಎಸ್ ನಿಜಲಿಂಗಪ್ಪ ಸರಿಯಾದ ಉತ್ತರ. ಟೀಮ್ 1ಗೆ 5 ಅಂಕಗಳು. ಓಕೆ, ಇವತ್ತಿನ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ, ಈ ರೌಂಡ್ನ ಕೊನೆಯ ಪ್ರಶ್ನೆ ಟೀಮ್ 5ಗೆ. ಗೋಲ್ ಗುಂಬಸ್ ಯಾವ ನಗರದಲ್ಲಿ ಇದೆ? ಗೋಲ್ ಗುಂಬಸ್ ಯಾವ ನಗರದಲ್ಲಿ ಇದೆ? In which city Gol Gumbaz located? In which city Gol Gumbaz located? District also correct. ಹಾಸನ. ಪಾಸ್ ಅಂತ ಹೇಳ್ತಿದ್ದಾರೆ. ಹಾಸನ ಅಂತ ಹೇಳ್ತಿದ್ದಾರೆ. ರಾಂಗ್ ಆನ್ಸರ್. ಈ ಪ್ರಶ್ನೆ ವಿಜಯಪುರ. ವಿಜಯಪುರ. ವಿಜಯಪುರ ಸರಿಯಾದ ಉತ್ತರ. ಟೀಮ್ 1ಗೆ 5 ಅಂಕಗಳು. ಓಕೆ, ಈಗ ಟೋಟಲ್ ಸ್ಕೋರ್ಸ್ ನೋಡೋದಾದ್ರೆ ಟೀಮ್ 1 75 ಅಂಕಗಳು, ಕಂಗ್ರಾಚುಲೇಷನ್ಸ್. ಟೀಮ್ 2 15 ಅಂಕಗಳು, ಕಂಗ್ರಾಚುಲೇಷನ್ಸ್. ಟೀಮ್ 3 25 ಅಂಕಗಳು, ಕಂಗ್ರಾಚುಲೇಷನ್ಸ್. ಟೀಮ್ 4 35 ಅಂಕಗಳು, ಕಂಗ್ರಾಚುಲೇಷನ್ಸ್. ಟೀಮ್ 5 35 ಅಂಕಗಳು, ಕಂಗ್ರಾಚುಲೇಷನ್ಸ್. ಈಗ ನಾವು ಇದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಅನ್ನ ಫೈನಲ್ ಮಾಡಬೇಕು ಅಂತ ಅಂದ್ರೆ ಸ್ಕೋರ್ ಡಿಫರೆನ್ಸ್ ಇರಬೇಕಾಗಿತ್ತು. ಫಸ್ಟ್ ಆಲ್ಮೋಸ್ಟ್ ಟೀಮ್ 1 ಅದು ಫೈನಲ್ ಆಗುತ್ತೆ. ಅದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಮೊದಲನೇ ಬಹುಮಾನ ಪಡ್ಕೊಂತಾ ಇರುವಂತದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ಟೀಮ್ 1. ಸೊ ನೆಕ್ಸ್ಟ್ ಸೆಕೆಂಡ್ ಥರ್ಡ್ ಫೈನಲ್ ಮಾಡೋದಕ್ಕೂ ಮುಂಚೆ ಲೀಸ್ಟ್ ಅಲ್ಲಿ ಅಂದ್ರೆ ಜಾಸ್ತಿ ಕಡಿಮೆ ಸ್ಕೋರ್ ಇರತಕ್ಕಂಥದ್ದು 15 ಮತ್ತೆ 25. ಟೀಮ್ 2 ಅಂಡ್ ಟೀಮ್ 3 ಡಿಸ್ಕ್ವಾಲಿಫೈ ಆಗ್ತಾರೆ. ಟೀಮ್ 4 ಅಂಡ್ ಟೀಮ್ 5 ನಡುವೆ ಒಂದು ಟೈ ಬ್ರೇಕ್ ನಡೀಬೇಕಾಗುತ್ತೆ. ಸೊ ಇದರ ಒಂದು ಡಿಸ್ಕಷನ್ ಅನ್ನ ನಾವು ಟೀಚರ್ ಜೊತೆ ಮಾಡಿ ಯಾವ ತರ ಮಾಡಬೇಕು ಅನ್ನೋದನ್ನ ಸ್ಟಾರ್ಟ್ ಮಾಡ್ತೀವಿ. ನಿಮ್ಗೆ ಇದರಲ್ಲಿ ಸೆಕೆಂಡ್ ಅಂಡ್ ಥರ್ಡ್ ಪ್ಲೇಸ್ ಯಾರ್ದು ಅನ್ನೋದನ್ನ ಆಮೇಲೆ ಡಿಸೈಡ್ ಮಾಡೋಣ. ಓಕೆನಾ? ಟೀಮ್ 5 ಮಧ್ಯೆ ಈಗ ಒಂದೊಂದು ಪ್ರಶ್ನೆ ಕೇಳಲಾಗುತ್ತೆ. ಆನ್ಸರ್ ಮಾಡಿದ್ರೆ ಅಂದ್ರೆ ಯಾರು ಇದರಲ್ಲಿ ಸ್ಕೋರ್ ಮಾಡ್ತಾರೋ ಜಾಸ್ತಿ ಅವರಿಗೆ ಸೆಕೆಂಡ್ ಪ್ರೈಸ್ ಅನ್ನ ಕೊಡಲಾಗುತ್ತೆ. ಓಕೆನಾ? ಮೊದಲನೇ ಪ್ರಶ್ನೆ ಟೀಮ್ 4ಗೆ. ಸಹಾಯಕ ಸೈನಿಕ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ ಯಾವುದು? Which province of India signed subsidy lines for first time? Which province of India signed subsidy lines for the first time? That is state for the first time signed subsidy lines. ರಾಂಗ್ ಆನ್ಸರ್ ಪಾಸ್ ಮಾಡ್ತಾ ಇದ್ದೀವಿ. ಬಿಹಾರ್ ಕೂಡ ರಾಂಗ್ ಆನ್ಸರ್. ಈ ಪ್ರಶ್ನೆ ಇಲ್ಲಿಗೆ ಬಿಡ್ತಾ ಇದ್ವಿ. ಇದು ಸರಿಯಾದ ಉತ್ತರ ಬಂದು ಹೈದರಾಬಾದ್ ಸಂಸ್ಥಾನ. ಓಕೆ, ನೆಕ್ಸ್ಟ್ ಪ್ರಶ್ನೆ ಸೇಮ್ ನಿಮ್ಗೆ 5ನೇ ಪ್ರಶ್ನೆ. ಸರಿ, 5ನೇ ತಂಡಕ್ಕೆ ನೇರ ಪ್ರಶ್ನೆ.
1857ರ ದಂಗೆಯಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವರು ಯಾರು? 1857ರ ದಂಗೆಯಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವರು ಯಾರು? Indian soldiers who had killed a British major in 1857 told. ಭಗತ್ ಸಿಂಗ್. ಭಗತ್ ಸಿಂಗ್ ರಾಂಗ್ ಆನ್ಸರ್, ಪಾಸ್ ಮಾಡಲಾಗ್ತಾ ಇದೆ. ಮಂಗಲ್ ಪಾಂಡೆ ಸರಿಯಾದ ಉತ್ತರ, 5 ಅಂಕಗಳು. ಟೀಮ್ 4ಗೆ 5 ಅಂಕಗಳು. ಫೈನಲ್ ಮಾಡ್ಬೋದಾ ಸರ್? ಮಾಡ್ಬೋದಾ? ಓಕೆ. ಈಗ ಟೈ ಬ್ರೇಕ್ ಮುಗಿದ್ಮೇಲೆ ಟೀಮ್ 1 75 ಅಂಕಗಳು, ಪ್ರಥಮ ಸ್ಥಾನ, ಕಂಗ್ರಾಚುಲೇಷನ್ಸ್. ಟೀಮ್ 4 40 ಅಂಕಗಳು, ದ್ವಿತೀಯ ಸ್ಥಾನ, ಕಂಗ್ರಾಚುಲೇಷನ್ಸ್. ಟೀಮ್ 5 35 ಅಂಕಗಳೊಂದಿಗೆ ತೃತೀಯ ಸ್ಥಾನ, ಕಂಗ್ರಾಚುಲೇಷನ್ಸ್. ಈಗ ಟೀಮ್ 2 and 3 ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಆಲ್ ದ ಬೆಸ್ಟ್ ಫಾರ್ ನೆಕ್ಸ್ಟ್ ಟೈಮ್. ಮತ್ತೆ ಚಾನ್ಸ್ ಸಿಗುತ್ತೆ, ಸೊ ಮತ್ತೆ ಪಾರ್ಟಿಸಿಪೇಟ್ ಮಾಡಬಹುದು, ಮತ್ತೆ ನೀವು ಗೆಲ್ಲುವಂತ ಅವಕಾಶಗಳು ಹೆಚ್ಚಿರೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮನ ಕುರಿತು ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಸ್ಟೂಡೆಂಟ್ಸ್ ಯಾರಾದ್ರೂ ಏನಾದ್ರೂ ಮಾತಾಡ್ತೀರಾ? ಈ ತರ ಟ್ವಿಸ್ಟ್ ಮಾಡೋದ್ರಿಂದ ತುಂಬಾ ನಾಲೆಜ್ ಇಂಪ್ರೂವ್ ಆಗುತ್ತೆ, ಎಲ್ಲ ಮಕ್ಕಳಿಗೂ ಸ್ವಲ್ಪ ಭಯ ಹೋಗುತ್ತೆ. ತುಂಬಾ ಚೆನ್ನಾಗಿತ್ತು ಇವತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬೇರೆ ಯಾರಾದ್ರೂ ಏನಾದ್ರೂ ಹೇಳ್ತೀರಾ? ಓಕೆ ಸರ್, ಟೀಚರ್ಸ್ ಯಾರಾದ್ರೂ ಮಾತಾಡಿ ಸರ್ ಪ್ರೋಗ್ರಾಮ್ ಬಗ್ಗೆ. ಈ ಕ್ವಿಜ್ ಕಾಂಪಿಟೇಷನ್ ಅತ್ಯುತ್ತಮವಾಗಿತ್ತು. ನಂತರ ಎಲ್ಲ ಸ್ಕೂಲ್ ಮಕ್ಕಳು ಕೂಡ ಕೇವಲ ಪುಸ್ತಕಗಳನ್ನು ತಯಾರು ಬೇಡ, ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್ ಲೈಕ್ ಕ್ವಶನ್ಸ್, ಸೆಲ್ಫ್ ಲರ್ನಿಂಗ್ ನೀಡೆಡ್. ಸೆಲ್ಫ್ ಲರ್ನಿಂಗ್ ಫಾರ್ ಡೈಲಿ ಯು ಹ್ಯಾವ್ ಟು ರೀಡ್ ನ್ಯೂಸ್ ಪೇಪರ್ and you have to watch the TV, especially watch news, national international news, sports, games, everything. It should be converted to what habits. When you are taking it habit, then only can improve our we take only current things, then only become sound in that field. It is not only the work of teachers, self-interest, self-learning needed. Friends, that compulsory, then only we get good opportunities in future. Thank you very much. ಚಪ್ಪಾಳೆ ಹೊಡಿರ ಸರ್ ಮಾತಾಡಿದ. ಓಕೆ, ತುಂಬಾ ಧನ್ಯವಾದಗಳು ಸರ್, ನಿಮ್ಮ ಅನಿಸಿಕೆಗೆ. ಮೊದಲನೇದಾಗಿ ಈ ಸ್ನೇಹ ಜೈ ಫೌಂಡೇಶನ್ ಏನಿದೆ, ನಿಮ್ಮ ಸಂಸ್ಥೆಗೆ ನಮ್ಮ ಎಲ್ಲ 5 ಶಾಲೆಗಳಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಸೊ ಏನೇ ಆಗಲಿ, ಸೊ ಇಂಥ ಬಡ ಮಕ್ಕಳನ್ನ ಇಂಥ ಪ್ರತಿಭಾನ್ವೇಷಣೆ ಕಾರ್ಯಕ್ರಮದಲ್ಲಿ ತೊಡಸ್ಕೊಂಡಿದ್ದೀರಲ್ಲ, ದಯವಿಟ್ಟು ಇದೇ ಹೇಗೆ ಮುಂದುವರಿಲಿ, ಇನ್ನೂ ಅತ್ಯುತ್ತಮವಾದ ಅವಕಾಶಗಳನ್ನು ಕಲ್ಪಿಸ್ಕೊಡಿ. ಸೊ ಇಷ್ಟೇ ಅಂತ, ಮಕ್ಕಳು ನಿಂತ ನೀರಾಗಬಾರ್ದು, ಯಾವತ್ತೂ ಕೂಡ ಕಲಿತಾ ಇರಬೇಕು. ಈ ಕೆಲವು ಮಕ್ಕಳು ಇತ್ತೀಚಿನಲ್ಲಿ ಏನಾಗಿದೆ, ಈ ಬಾಯ್ ಸಿಸ್ಟಮ್ ಬಂದು ಬೇರೆ ಕ್ವಶನ್ಸ್ ಮಾತ್ರ ಅಡಿಟ್ ಆಗ್ತಾ ಇದ್ದಾರೆ. ಸೊ ಈ ಥರ ಜನರನ್ನ ಈ ಥರ ಅವಕಾಶಗಳು ಬಂದಾಗ ಮಕ್ಕಳು ಇದು ಕರೆಂಟ್ ಅಫೇರ್ಸು ಎಲ್ಲ ಅಟ್ಲೀಸ್ಟ್ ಇದು ಉದ್ದೇಶದಿಂದನಾದ್ರೂ ಓದೋಕ್ಕೆ ಟ್ರೈ ಮಾಡಿ ಅವ್ರಿಗೆ ಆ ಮನವರಿಕೆ ಆಗುತ್ತೆ. ಸೊ ಇದು ಅತ್ಯುತ್ತಮವಾದ ಅವಕಾಶ, ಮಕ್ಕಳು ಇನ್ನೂ ಸದುಪಯೋಗ ಪಡಿಸ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅನಿಸಿಕೆಗೆ ತುಂಬ ಧನ್ಯವಾದಗಳು ಸರ್. ಸ್ನೇಹಜೀವಿ ಫೌಂಡೇಶನ್ ಎಲ್ಲ ಸಂಘಟನೆಗಳಿಗೆ ನನ್ನ ಒಂದು ಮನಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಒಂದು ಸಲಹೆ ನೀಡುವುದಾದರೆ, ಇದು ವರ್ಷದ ಪ್ರಾರಂಭ ಕೇವಲ 2 ತಿಂಗಳಾಗಿದೆ. ನೀವು ಸಾಮಾನ್ಯವಾಗಿ ನಾವು ಸಿಲೆಬಸ್ ಮುಗಿಸುವಂಥದ್ದು ಡಿಸೆಂಬರ್ ವರ್ಷದಿಗೆ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗುತ್ತೆ, ಜೊತೆಗೆ ಜನರಲ್ ನಾಲೆಡ್ಜ್ ಕೂಡ ಕವರ್ ಆಗುತ್ತೆ. ಇನ್ನೂ ಕೂಡ ಬಹಳಷ್ಟು ಶಾಲೆಗಳಲ್ಲಿ ಸಿಲೆಬಸ್ ಪ್ರಾರಂಭ ಆದರೆ 2-3 ಚಾಪ್ಟರ್ ಆಗಿರುತ್ತೆ. ಹೀಗೆ ಹೆಚ್ಚಾಗಿ ಒತ್ತು ಕೊಡಬೇಕಂತಂದ್ರೆ ನಿಮ್ಮ ಒಂದು ಹಿತದೃಷ್ಟಿಯಿಂದ ಸಬ್ಜೆಕ್ಟ್ಗಳು ಅನುಕೂಲ ಆಗುತ್ತೆ ಮತ್ತು ಜನರಿಗೂ ಕೂಡ ಅನುಕೂಲ ಆಗುತ್ತೆ. ಡಿಸೆಂಬರ್ ತಿಂಗಳಲ್ಲಿ ನೀವು ಆಯೋಜಿಸಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಹಾಗೆ ಎಲ್ಲ ಪ್ರತಿನಿಧಿಗಳು ಕೂಡ, ಅಂದರೆ ನಮ್ಮಲ್ಲಿ ಹೋಬಳಿ ಮಟ್ಟದ ಒಂದು ಕ್ವಿಜ್ ಕಾರ್ಯಕ್ರಮ ಇರೋದ್ರಿಂದ ನಾವು 5-6 ಶಾಲೆಗಳು ಮಾತ್ರ ಇದ್ದೀವಿ. ಎಲ್ಲರ ಸಹಕಾರ ನಿಮ್ಮೊಟ್ಟಿಗೆ ಇದ್ದೇ ಇರುತ್ತೆ. ಹೀಗಾಗಿ ನೀವೇ ಎಲ್ಲ ಸಿದ್ಧ ಮಾಡಿಕೊಂಡು ಮುಂಚಿತವಾಗಿ ನಮ್ಗೆ ಯಾವ ರೀತಿಯಾಗಿ ನೀವು ತರಬೇತಿ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಖಂಡಿತ ಇನ್ನೂ ಹೆಚ್ಚಾಗಿ ನಾವು ಸಹಕರಿಸ್ತೇವೆ ಅಂತ ಹೇಳ್ತಾ, ನಿಮಗೆ ಮತ್ತೊಮ್ಮೆ ಎಲ್ಲ ಶಾಲೆಯ ಪರವಾಗಿ ಹಾಗೂ ನಮ್ಮ ಶಿಕ್ಷಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಶ್ರೀರಾಮ್. ಈಗ ಟೀಚರ್ಸ್ ಅಭಿಪ್ರಾಯ ಕೂಡ ಪಡ್ಕೊಂಡ್ವಿ. ಸೊ ಅವರ ಅಭಿಪ್ರಾಯಕ್ಕೆ ನನ್ನ ಧನ್ಯವಾದಗಳು. ಮತ್ತೆ ಟೋಟಲ್ಲು
ಕಳೆದ ಬಾರಿ ಅಂದ್ರೆ 2023ರಲ್ಲಿ 3 ಸ್ಕೂಲ್ಗಳಿಂದ 6 ಟೀಮ್ಗಳನ್ನು ಮಾಡಲಾಗಿತ್ತು. ಒಂದೊಂದು ಸ್ಕೂಲ್ಗೆ 2 ಟೀಮ್ ಅನ್ನು ಮಾಡಲಾಗಿತ್ತು. ಅವಾಗ ಸಮಯಾವಕಾಶ ಕಡಿಮೆ ಇದ್ದಿದ್ರಿಂದ ಬೇರೆ ಬೇರೆ ಶಾಲೆಗಳಿಗೆ ಇನ್ಫಾರ್ಮ್ ಮಾಡೋದು ಆಗ್ಲಿಲ್ಲ. ಸೊ ಅದಕ್ಕೆ ಈ ಬಾರಿ ನಾವು ಟೋಟಲ್ ಆಗಿ ಇನ್ಫಾರ್ಮ್ ಮಾಡಿರ್ತಿದ್ದು 7 ಸ್ಕೂಲ್ಗಳಿಗೆ. ಸೊ 7 ಸ್ಕೂಲಲ್ಲಿ 5 ಸ್ಕೂಲ್ ಪಾರ್ಟಿಸಿಪೇಟ್ ಮಾಡಿದರೆ, ಇನ್ನು 2 ಸ್ಕೂಲ್ಸ್ ಅಲ್ಲಿ ಟೀಚರ್ಸ್ ಟ್ರಾನ್ಸ್ಫರ್ ಆಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರು ಬರ್ಲಕ್ಕಾಗಿಲ್ಲ. GHS ಮೆಲೆಕೋಟೆ ಹಾಗೂ ಪಿಂಡು ಹೈಸ್ಕೂಲ್ ಕಂಟನಕುಂಟೆ. ಸೊ ಇವೆರಡು ಬರಕ್ಕಾಗಿಲ್ಲ. ಇಲ್ಲಿ ನೆಕ್ಸ್ಟ್ ಇಯರ್ ಪಾರ್ಟಿಸಿಪೇಟ್ ಮಾಡ್ತಾರೆ ಏನೋ ನೋಡೋಣ. ಸೊ ಕಳೆದ ಬಾರಿ ನಡೆದಂತಹ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ GHS ತೂಬ್ಗೆರೆ ಪ್ರಥಮ ಸ್ಥಾನ ಪಡೆದು ಒಂದು ಟ್ರೋಫಿಯನ್ನ ಪಡ್ಕೊಂಡಿದ್ರು. ಸೊ ನಮ್ಮ ಕಾರ್ಯಕ್ರಮದ ರೂಲ್ಸ್ ಅಂತೆ ಆ ಒಂದು ಟ್ರೋಫಿಯನ್ನ ಇಲ್ಲಿಗೆ ಮತ್ತೆ ತಗೊಂಡ್ ಬಂದಿದ್ದಾರೆ. ಸೊ ಆ ಟ್ರೋಫಿಯನ್ನ ಈ ಬಾರಿ ಯಾರು ಪ್ರಥಮ ಸ್ಥಾನ ಪಡೆದಿದ್ದಾರೋ ಅವ್ರಿಗೆ ಕೊಡಲಾಗುತ್ತೆ. ಹಾಗೆ ಮುಂದಿನ ವರ್ಷದ ಕಾರ್ಯಕ್ರಮದಲ್ಲೂ ಕೂಡ ಆ ಟ್ರೋಫಿಯನ್ನ ಇಲ್ಲಿಗೆ ತಗೊಂಡು ತರಲಾಗುತ್ತೆ. ನೆಕ್ಸ್ಟ್ ಯಾವ ಸ್ಕೂಲ್ ಫಸ್ಟ್ ಪ್ರೈಸ್ ಬರುತ್ತೋ ಸೊ ಆ ಸ್ಕೂಲ್ಗೆ ನಾವು ಆ ಟ್ರೋಫಿಯನ್ನ ಕೊಡಲಾಗುತ್ತೆ. ಇನ್ ಕೇಸ್ ಸತತವಾಗಿ 3 ವರ್ಷ ಕಂಟಿನ್ಯೂಸ್ ಆಗಿ ಒಂದೇ ಸ್ಕೂಲ್ ಏನಾದ್ರೂ ಫಸ್ಟ್ ಪ್ರೈಸ್ ತಗೊಂಡ್ರೆ ಸೊ ಅವರಿಗೆ ಆ ಸ್ಕೂಲ್ಗೆ ಪರ್ಮನೆಂಟ್ ಆಗಿ ಅದನ್ನ ಕೊಟ್ಟು ಹೊಸ ಟ್ರೋಫಿಯನ್ನ ತರಲಾಗುತ್ತೆ. ಸೊ ಇದು ನಮ್ಮ ಕಾರ್ಯಕ್ರಮದ ಉದ್ದೇಶ. ಅಂಡ್ ಈಗ ನಾವು ಪ್ರೈಮರಿ ಸ್ಕೂಲಲ್ಲಿ ಅಂದ್ರೆ ಇದೊಂದೇ ಸ್ಕೂಲ್ಗೆ ಡ್ರಾಯಿಂಗ್ ಕಾಂಪಿಟೇಷನ್ ಕೂಡ ಮಾಡಲಾಗಿತ್ತು ಬೆಳಗ್ಗೆ. ಸೊ ಅದು ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಪಾರ್ಟಿಸಿಪೇಷನ್ ಅನ್ನೋದು ಇಂಪಾರ್ಟೆಂಟ್. ಸೋಲ್ತೀವೋ ಗೆಲ್ತೀವೋ ಗೊತ್ತಿಲ್ಲ, ಬಟ್ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಮನ್ಸು ಬರುತ್ತೆ, ಅನ್ನೊಂದು ಧೈರ್ಯ ಬರುತ್ತಲ್ಲ, ಅದು ಇಂಪಾರ್ಟೆಂಟ್. ಯಾಕಂದ್ರೆ ಈಗ ನಿಮ್ಮ ಸ್ಕೂಲ್ಸ್ ಅಲ್ಲಿ ಇನ್ನೂ ಅನೇಕ ಜನ ಸ್ಟೂಡೆಂಟ್ಸ್ ಇದ್ದಾರೆ, ಅಲ್ಲಿ ಅವರು ಕ್ಲಾಸ್ ಕೇಳ್ತಿರ್ಬೋದು. ಸೊ ಅನೇಕ ಜನ ಇದ್ದಾರೆ, ಅವ್ರಿಗೆ ಈ ಚಾನ್ಸ್ ಸಿಗ್ಲಿಲ್ಲ. ಸೊ ನೀವು ಪಡ್ಕೊಂಡಿದ್ದೀರಾ, ಅದು ನನಗೆ ಖುಷಿ ಆಗುತ್ತೆ ಈ ತರ ಬಂದು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು. ಸೊ ಈಗ ಇಲ್ಲಿ ಏನ್ ಇಷ್ಟೊತ್ತು ನಡೆದಿರುವಂತಹ ಕಾರ್ಯಕ್ರಮ ನಮ್ಮ SJ ಮೀಡಿಯಾ ಕನ್ನಡ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ. ಕಳೆದ ಬಾರಿ ನಡೆತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಪೂರ್ತಿ ಕಾರ್ಯಕ್ರಮವನ್ನು ಅಪ್ಲೋಡ್ ಮಾಡಿದ್ವಿ. ಸೊ ಈ ಬಾರಿ ನಡೆದಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಅಪ್ಲೋಡ್ ಮಾಡ್ತೀವಿ. ಇನ್ನೊಂದು 2-3 ಡೇಸ್ ಅಥವಾ 15th ಆಗಸ್ಟ್ ಒಳಗಡೆ ಅಪ್ಲೋಡ್ ಮಾಡಲಾಗುತ್ತೆ. ನಿಮ್ಮ ಸ್ಕೂಲ್ ಹೆಡ್ಸ್ ಯಾರಿದ್ದಾರೆ ಅವ್ರಿಗೆ ನಾವು ಯೂಟ್ಯೂಬ್ ಚಾನಲ್ ಲಿಂಕ್ ಅನ್ನ ಕೂಡ ಕಳಿಸ್ಕೊಡ್ತೀವಿ. ನೀವು ಕೂಡ ನೋಡಬಹುದು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ತೋರಿಸಬಹುದು ನೀವು ಪಾರ್ಟಿಸಿಪೇಟ್ ಮಾಡಿರುವಂತ ಕಾರ್ಯಕ್ರಮ. ಓಕೆನಾ? ನಾವು ಕಾರ್ಯಕ್ರಮ ಆಗಸ್ಟ್ ಅಲ್ಲೇ ಮಾಡೋದು ಯಾಕೆ ಅಂತಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ದಿನ ಒಂದು ನಮಗೆ ಸ್ಪೆಷಲ್ ಡೇ ಆಗಿರೋದ್ರಿಂದ ಯಾರು ಗೆದ್ದಿರ್ತಾರೋ ಅವರ ಸ್ಕೂಲಲ್ಲಿ ಒಂದು ಸಂಭ್ರಮ ಇರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆಗಸ್ಟ್ 15ರ ಒಳಗೆ ಕಾರ್ಯಕ್ರಮವನ್ನು ಮುಗಿಸಿ ಆಗಸ್ಟ್ 15ನೇ ತಾರೀಕು ಆ ಸಂಭ್ರಮಾಚರಣೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇನ್ ಕೇಸ್ ಇದಕ್ಕೆ ಏನಾದ್ರೂ ಆಲ್ಟರ್ನೇಟಿವ್ ಇದೆ, ಆಲ್ಟರ್ನೇಟಿವ್ ಮಾಡಬೇಕು, ಈ ಸಮಯ ಬೇಡ ಬೇರೆ ಸಮಯದಲ್ಲಿ ಮಾಡಬೇಕು ಅನ್ನೋವಂಥದ್ದು ಏನಾದ್ರೂ ಇದ್ರೆ ಚರ್ಚೆ ಮಾಡಿ ಮುಂದಿನ ವರ್ಷ ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಯಾವ ಟೈಮಲ್ಲಿ ಮಾಡ್ಬೇಕಾಗುತ್ತೆ ಅನ್ನೋದನ್ನ ಅನೌನ್ಸ್ ಮಾಡ್ತೀವಿ. ಸೊ ಅವಾಗ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆನಾ? ಓಕೆ, ಈಗ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಅನ್ನ ಆಮೇಲೆ ಕೊಡ್ತೀವಿ. ಸೊ ಮೊದಲನೇದಾಗಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥವ್ರಿಗೆ ಸಮಾಧಾನಕರ ಬಹುಮಾನವನ್ನ ಸರ್ಟಿಫಿಕೇಟ್ ಮಾತ್ರ ಇರುತ್ತೆ ಅವ್ರಿಗೆ ಇಶ್ಯೂ ಮಾಡ್ತೀವಿ. ಆ ಸ್ಕೂಲ್ ರೆಪ್ರೆಸೆಂಟೇಟಿವ್ ಯಾರಿದ್ದಾರೆ ದಯವಿಟ್ಟು ಬರಬೇಕು. ಟೀಮ್ 2 ಆಗಿ ಬಂದಿದ್ದ ಟೀಚರ್ಸ್ ಬಂದು ಇವಾಗ ಬಹುಮಾನ ವಿತರಣೆಗೆ ಎಲ್ಲಾ ಮಕ್ಕಳಿಗಾಗಿ ವಿತರಿಸಬೇಕಾಗಿದೆ ವಿನಂತಿ. ಎಲ್ಲಾ ಸ್ಕೂಲ್ ಟೀಚರ್ಸ್ ಬರಬೇಕಾಗಿದೆ ಸ್ಟೇಜ್ ಮೇಲೆ. ಈ ಸ್ಪರ್ಧೆಯಲ್ಲಿ 5ನೇ ಸ್ಥಾನವನ್ನು ಪಡೆದಂತಹ ನಮ್ಮ ಗುರು ರಾಘವೇಂದ್ರ ವಿದ್ಯಾರ್ಥಿನಿಯರಿಗೆ ನಮ್ಮ ಶಾಲೆಯ ಶಿಕ್ಷಕರಿಂದ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ವೈಷ್ಣವಿ SL, ತನುಶ್ರೀ S, ಪ್ರಮೋದ್ BS, ನಾಲ್ಕನೇ ಸ್ಥಾನವನ್ನು ಪಡೆದಂತಹ ಘಾಟಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ತಿಮ್ಮರಾಜು, ಅಭಿಷೇಕ್, ನಂದನ್ ಕುಮಾರ್, ಈಗ 3ನೇ ಸ್ಥಾನವನ್ನು ಪಡೆದಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ವಿಶಾಲ್ R,
ನಮಿತಾ ಆರ್ಎನ್, ನಂದಿತಾ ಕೆಎಲ್, ಈಗ ದ್ವಿತೀಯ ಸ್ಥಾನ ಪಡೆದಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಪಲ್ಲವಿ ಟಿ, ಭರತ್ ಕುಮಾರ್ ಟಿಜಿ, ಬಾಲಕೃಷ್ಣ ಎಂ, ಈಗ ಮೊದಲನೇ ಸ್ಥಾನ ಪಡೆದಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ವಂಶಿ ಕೃಷ್ಣ ಎಸ್, ಧನುಶ್ರೀ ಎಸ್, ರಂಜಿತಾ ಎಸಿ, ಈಗ ಎಲ್ಲಾ ಟೀಚರ್ಸ್ ಸೇರಿ ಟ್ರೋಫಿಯನ್ನ ಮೊದಲನೇ ತಂಡ ಯಾರು ಗೆದ್ದಿದ್ದಾರೆ ಅವರಿಗೆ ವಿತರಣೆ ಮಾಡಬೇಕಾಗಿ ವಿನಂತಿ. ಎಲ್ಲಾ ಟೀಚರ್ಸ್ ಬಂದು Nice. Next. Okay.